ಸೊ ಉತ್ತರ ಪ್ರದೇಶ ಲುಕ್ಸ್ ಲೈಕ್ ದ ವಿಲನ್ ಈಗ BJPಗೆ. ಹೌದು, 20 ಸೀಟನ್ನು ಕಳ್ಕೊಳ್ತಾ ಇರುವಂಥದ್ದು ಅಲ್ಲೇ ವಿಲನ್. ಅದನ್ನು ರಿಪೇರಿ ಮಾಡ್ಬೋದು ಅಂದಿದ್ರು ಈ 3 ರಾಜ್ಯದಲ್ಲಿ 5-5 ಸೀಟ್ ಇದ್ದಿದ್ರು ರಿಪೇರಿ ಆಗ್ತಿತ್ತು ಅವ್ರಿಗೆ. ಮಹಾರಾಷ್ಟ್ರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರಲ್ಲಿ ಒಂದು 5, ಕರ್ನಾಟಕದಲ್ಲಿ ಒಂದು 5, ಮತ್ತೆ ರಾಜಸ್ಥಾನದಲ್ಲಿ ಒಂದು 5. ಇಲ್ಲಿ ಆಲ್ಮೋಸ್ಟ್ ಬೆಟರ್ ಪೊಸಿಷನ್ ಅಲ್ಲಿ ಇರೋರು, 240 ಇರೋರು, 240 ಇರೋರು, 255, 260 ಇರೋರು ಆಗ ಇನ್ನೂ ಸ್ವಲ್ಪ ಬೆಟರ್. 15 ಗ್ಯಾಪ್ ಇರ್ತಿತ್ತಲ್ಲ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಕೈ ಕೊಟ್ಟಿದ್ದಿದ್ರು ಬೇರೆ ಕಡೆಗಾದ್ರೂ ಅಡ್ಜಸ್ಟ್ ಆಗಿರೋ. ಈಗ ಅವ್ರನ್ನ ಉಳಿಸಿರೋದು ಯಾವುದು? ಇನ್ನೂ ವರ್ಸ್ಟ್ ಪೊಸಿಷನ್ಗೆ ಹೊಟ್ಟೋಗಿರೋರು ಇವ್ರನ್ನ BJPನೇ ಉಳಿಸಿರೋದು ಒರಿಸ್ಸಾ ಉಳಿಸ್ದಂಗಿದೆ. ಕಳ್ಕೊಂಡಿರೋದು ಒಂಚೂರು ಅಲ್ಲಿ ಪ್ಯಾಚಪ್ ಆದಂಗಿದೆ, ಅಲ್ಲೊಂಚೂರು ಪ್ಯಾಚಪ್ ಇದೆ ಅವರನ್ನು ಭಾಳ ದೊಡ್ಡದಾಗಿ. ಹಾಗಾಗಿ ಈ ಬಾರಿಯ ಚುನಾವಣೆ ಮುಗಿಯತ್ತೆ ಇನ್ನೊಂದು 2 ಗಂಟೆ ಕಾಲದ ಒಳಗಡೆನಲ್ಲಿ. ಫಲಿತಾಂಶ ಏನೋ ಬಂದುಬಿಡುತ್ತೀಗ. ಹೌದು, ಆದರೆ ಮುಂದೇನು ಅನ್ನೋದು ಗೊತ್ತಿಲ್ಲ. ಬಟ್ ಲೆಫ್ಟ್ ಪಾರ್ಟಿಗಳು ಕೇರಳದಲ್ಲಿ ಹೊಡೆದಾಡ್ತೀವಿ ನಾವು, ಆದರೆ ಕೇಂದ್ರದಲ್ಲಿ ಒಂದಾಗ್ತೀವಿ, ಆಪು ಡೆಲ್ಲಿನಲ್ಲಿ ಒಂದಾಗ್ತೀವಿ, ಪಂಜಾಬಲ್ಲಿ ಬಡದಾಡ್ತೀವಿ ಅನ್ನೋ ಥರದ ಮನೋಸ್ಥಿತಿಯಲ್ಲಿ ಈ ಅದರ್ಸ್ 19ರಲ್ಲಿ ಯಾರು ಇದ್ದವರು ಯಾರ್ದಾರು ಜೊತೆ NDA ಜೊತೆನೋ ಯಾರ್ದಾರು ಜೊತೆನೋ ಸೇರಿಕೊಂಡ್ರೆ ಇನ್ನೊಂದು ಬೆಟರ್ ಸರ್ಕಾರ ಬರ್ಬೋದು ಆಗುತ್ತೆ. ಹೌದು, ಅಲ್ಲೂ ಆಗ್ಬೋದು. ಯಾಕಂದರೆ ಅಲ್ಲಿರೋದೆಲ್ಲ ADMK, ಆಮೇಲೆ ಯಾರ್ಯಾರೋ ಇದ್ದಾರೆ, YSRCP ಎಲ್ಲರಿದ್ದಾರೆ, ಆಮೇಲೆ ಬಿಜು ಜನತಾದಳ್ ಅವ್ರದ್ದು, ಅವರು ಯಾವುದ್ರ ಜೊತೆಗೂ ಗುರುಸ್ಕೊಂಡಿಲ್ಲ, ಯಾರ ಜೊತೆನೂ ಇಲ್ಲ, ಅವರೆಲ್ಲ ಇದ್ದಾರೆ. ಅವರೆಲ್ಲ ಇವರು ಇಲ್ಲಿ ಹಿಂಗೆ ಫೈಟು ಅಲ್ಲಿ ಹಂಗೆ ಫೈಟು ಮಾಡ್ಬೋದು ಅಂತಂದರೆ ನಾವು ಈಗ ಮಾಡ್ಬೋದಲ್ಲ ಅಂದ್ಕೊಂಡು ಏನಾದ್ರು ಆದರೆ ಅವರು BJPಗೆ ಪ್ರಿನ್ಸಿಪಲ್ ಅಪೋಸಿಷನ್ ಆಗದೆ ಇದ್ದರೆ ಆ ರಾಜ್ಯದಲ್ಲಿ ಹೌದು, ಆಗ ಇನ್ನೊಂದು 8-10 ಸೀಟ್ ಆ್ಯಡ್ ಆಗ್ಬೋದು. ಬಟ್ ಈಗ ಅವ್ರು ಎರಡನ್ನೂ ಸೇರಿಸಿದ್ರು 250 ಆಗುತ್ತೆ ಸರ್. ಅವ್ರಿಗೆ ಬೇಕಾಗುವಂಥದ್ದು ಮತ್ತೆ 22-23 ಸೀಟ್ಗಳು ಬೇಕಾಗುತ್ತೆ ಫುಲ್ ಮೆಜಾರಿಟಿಗಾದ್ರೂ. ಅಲ್ಲೇ ಫುಲ್ ಮೆಜಾರಿಟಿ 25 ಸೀಟ್ಗಳು ಬೇಕೇ ಬೇಕಾಗುತ್ತೆ. ಅಲ್ಲೇ ಬರೋದು ಪ್ರಾಬ್ಲಮ್ಮು. ಆಗಲೇ TDP ಮತ್ತು JDU ಪೊಸಿಷನ್ ಬರೋದಲ್ಲಿ ಅವರಿಬ್ಬರು ಸೇರಿದ್ರೆ ಒಂದು 25-30 ಸೀಟ್ ಬಂದ್ಬಿಡುತ್ತೆ. ಅದೇ ಪೊಸಿಷನ್ ಬರೋದು. ಈ ಅತ್ಯಂತ ಗೋಜಲಿನ ಪರಿಸ್ಥಿತಿಗೆ ಹೋಗಿ ಕೂತ್ಕೋಬೋದು ಅನ್ನಿಸ್ತಾ ಇದೆ ಸರ್ಕಾರದ ಇದು. ಸದ್ಯಕ್ಕೆ ಮೇಲ್ನೋಟಕ್ಕೆ NDA ಅಲಯನ್ಸ್ಗೆ ಮೆಜಾರಿಟಿ ಇದೆ ಅಂತ ಅನ್ಸತ್ತೆ. ಆದರೆ NDA ಕೂಟದ ಒಳಗಡೆ ಏನಿದೆ ಅದರ ಮೇಲೆ ಹೋಗುತ್ತೆ. JDU TDP ಪಕ್ಷಗಳು NDA ಜೊತೆ ಇಂಡಿ ಜೊತೆ ಕೈ ಜೋಡಿಸಿದ್ರೆ ಅಲ್ಪಮತಕ್ಕೆ ಕುಸಿಯತ್ತೆ NDA, ಅನುಮಾನನೇ ಇಲ್ಲ. ಆಗ ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದರಲ್ಲಿ ಯಾರೇ ಸೇರ್ಕೊಂಡ್ರು ಇಲ್ಲಿ ಕುಸಿದ್ಬಿಡುತ್ತೆ. ಈ ಮಧ್ಯೆ ಮಮತಾ ಬ್ಯಾನರ್ಜಿ ನವೀನ್ ಪಟ್ನಾಯಕನ್ ಮೀಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರಂತೆ. ಒಡಿಶಾನಲ್ಲಿ ವೇಣುಗೋಪಾಲ್ ಅವರು ಹೋಗಿ ಚಂದ್ರಬಾಬು ನಾಯ್ಡು ಮೀಟ್ ಆಗ್ತಿದ್ದಾರೆ. ಮೀಟ್ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು ಅಲ್ವಾ. ನವೀನ್ ಪಟ್ನಾಯಕ್ಗೆ ಮಮತಾ ಬ್ಯಾನರ್ಜಿ ಹೋಗ್ತಿದ್ದಾರಂತೆ. ದೇ ಕ್ಯಾನ್ ಗೋ, ಬಟ್ ಅವ್ರವ್ರ ಲಾಯಲ್ಟಿಗಳು ಈಗ ಯಾರ ಜೊತೆ ಇರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಇತ್ಯರ್ಥ ಆಗ್ತಾ ಹೋಗುತ್ತೆ. ಆಫರ್ಸ್ಗಳು ಏನು ಬರುತ್ತೆ ಅನ್ನೋದ್ರ ಮೇಲೆ, ಆಫರ್ಸು ಡ್ಯಾಶು ಎಲ್ಲ ಅದ್ರ ಮೇಲೆ ಹೋಗುತ್ತೆ. ಅದೇ ಇಂಪಾರ್ಟೆಂಟ್. ದ್ಯಾಟ್ ಈಸ್ ದಿ ಕ್ರಿಟಿಕಲ್. ಸೊ